ಫ್ರೆಂಡ್ಸ್, ನೀವು ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗ್ತೀರಾ ಅಂದ್ಕೊಳ್ಳಿ. HR ಬಂದು ನಿಮಗೆ ಕಂಗ್ರಾಟ್ಸ್, ಯೋರ್ CTC ಇಸ್ 10 lakhs ಅಂತ ಆಫರ್ ಲೆಟರ್ ಕೊಡ್ತಾರೆ. ಆ ಖುಷಿಯಲ್ಲಿ ನೀವು ಲೆಕ್ಕ ಹಾಕ್ತೀರಾ. 10 ಲಕ್ಷನ 12 ತಿಂಗಳಿಗೆ ಡಿವೈಡ್ ಮಾಡಿದ್ರೆ ತಿಂಗಳಿಗೆ ಸುಮಾರು 83,000 ರೂಪಾಯಿ ನನ್ನ ಅಕೌಂಟ್ಗೆ ಬರುತ್ತೆ. ವಾವ್, ನೆಕ್ಸ್ಟ್ ಮಂತ್ ಐಫೋನ್, ಆಮೇಲೆ ಡ್ಯೂಕ್ ಬೈಕ್ ಅಂತ ಕನಸು ಕಾಣ್ತೀರಾ. ಆದ್ರೆ ಮೊದಲನೇ ತಿಂಗಳ ಸಂಬಳ ಬ್ಯಾಂಕ್ ಅಕೌಂಟ್ಗೆ ಬಂದಾಗ ಮೆಸೇಜ್ ನೋಡಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದು ಒಂದೇ. ಅಕೌಂಟಿಗೆ ಬಂದಿರೋದು ಬರೀ 60,000. ಅರೆ, ಉಳಿದ 23,000 ಎಲ್ಲಿ ಹೋಯ್ತು? ಕಂಪನಿಯವರು ನನ್ಗೆ ಮೋಸ ಮಾಡಿದ್ರಾ ಅಂತ ತಲೆ ಕೆಡ್ಸ್ಕೊಳ್ತೀರಾ. ಇದು ಕೇವಲ ನಿಮ್ಮ ಕಥೆಯಲ್ಲ, ಕೆಲಸಕ್ಕೆ ಸೇರೋ ಪ್ರತಿಯೊಬ್ಬರಿಗೂ ಆಗೋ ಮೊದಲನೇ ಶಾಕ್ ಇದು. HR ಹೇಳೋ ಈ CTC ಅನ್ನೋದು ನಿಜವಾದ ಸಂಬಳನೇ ಅಲ್ಲ. ಹಾಗಾದ್ರೆ ನಿಮ್ಮ ದುಡ್ಡು ಎಲ್ಲಿ ಕಟ್ಟಾಗ್ತಿದೆ? ಬನ್ನಿ, ನಿಮ್ಮ ಸ್ಯಾಲರಿ ಸ್ಲಿಪ್ನ ಸೀಕ್ರೆಟ್ಸ್ನ ಬಿಡಿಸಿ ಹೇಳ್ತೀನಿ. ಏನಿದು CTC? CTC ಅಂದ್ರೆ ಕಾಸ್ಟ್ ಟು ಕಂಪನಿ, ಅಂದ್ರೆ ಕಂಪನಿಯು ನಿಮ್ಮ ಮೇಲೆ 1 ವರ್ಷಕ್ಕೆ ಮಾಡೋ ಒಟ್ಟು ಖರ್ಚು. ಇದು ನಿಮ್ಮ ಕೈಗೆ ಸಿಗೋ ದುಡ್ಡಲ್ಲ. ನಿಮ್ಗೆ ಕಂಪನಿ ಕೊಡೋ ಕ್ಯಾಬ್ ಫೆಸಿಲಿಟಿ, ಆಫೀಸ್ನಲ್ಲಿ ಕೊಡೋ ಫ್ರೀ ಕಾಫಿ, ಲ್ಯಾಪ್ಟಾಪ್, ಇನ್ಶೂರೆನ್ಸ್ ಇವೆಲ್ಲವನ್ನು ಆ 10 ಲಕ್ಷದಲ್ಲಿ ಸೇರಿಸಿರ್ತಾರೆ. ಈಗ ನಿಮ್ಮ ಸ್ಯಾಲರಿ ಸ್ಲಿಪ್ ಓಪನ್ ಮಾಡಿ. ಅದರಲ್ಲಿ 2 ಭಾಗ ಇರುತ್ತೆ. ಒಂದು ಅರ್ನಿಂಗ್ಸ್ ಗಳಿಕೆ, ಇನ್ನೊಂದು ಡಿಡಕ್ಷನ್ಸ್ ಕಡಿತ. ನಿಮ್ಮ ಬೇಸಿಕ್ ಸ್ಯಾಲರಿ ಯಾವತ್ತೂ CTCಯ 40-50% ಮಾತ್ರ ಇರುತ್ತೆ. ಅಂದ್ರೆ 10 ಲಕ್ಷದಲ್ಲಿ ಬರೀ 4 ಲಕ್ಷ ಮಾತ್ರ ನಿಮ್ಮ ಬೇಸಿಕ್. ಉಳಿದದ್ದೆಲ್ಲ ಭತ್ಯೆಗಳು, ಅಲೌನ್ಸಸ್, HRA, LTA, ಸ್ಪೆಷಲ್ ಅಲೌನ್ಸ್ ಅಂತ ಏನೇನೋ ಹೆಸರು ಕೊಟ್ಟಿರ್ತಾರೆ. ಈಗ ಅಸಲಿ ವಿಲನ್ಗಳಿಗೆ ಬರೋಣ. ಡಿಡಕ್ಷನ್ಸ್. ಮೊದಲನೇದು PF, ಪ್ರಾವಿಡೆಂಟ್ ಫಂಡ್. ನಿಮ್ಮ ಬೇಸಿಕ್ ಸ್ಯಾಲರಿಯ 12% ಪ್ರತಿ ತಿಂಗಳು PF ಅಕೌಂಟಿಗೆ ಹೋಗುತ್ತೆ. ಇದು ನಿಮ್ಗೆ ರಿಟೈರ್ ಆದಾಗ ಅಥವಾ ಕೆಲಸ ಬಿಟ್ಟಾಗ ಸಿಗೋ ಸೇವಿಂಗ್ಸ್. ಎರಡನೇದು ಗ್ರಾಚ್ಯುಯಿಟಿ. ನೀವು ಒಂದೇ ಕಂಪನಿಯಲ್ಲಿ 5 ವರ್ಷ ಕೆಲಸ ಮಾಡಿದ್ರೆ ಸಿಗೋ ಲಾಯಲ್ಟಿ ಬೋನಸ್ ಇದು. ಆದ್ರೆ ಇದನ್ನ ಪ್ರತಿ ತಿಂಗಳು ನಿಮ್ಮ CTC ಇಂದಲೇ ಕಟ್ ಮಾಡಿ ಎತ್ತಿಟ್ಟಿರ್ತಾರೆ. 5 ವರ್ಷದ ಒಳಗೆ ಕೆಲಸ ಬಿಟ್ರೆ ಈ ದುಡ್ಡು ನಿಮ್ಗೆ ಸಿಗಲ್ಲ, ಕಂಪನಿಗೆ ಲಾಭ. ಮೂರನೇದು ಪ್ರೊಫೆಷನಲ್ ಟ್ಯಾಕ್ಸ್ ಮತ್ತು TDS, ಇನ್ಕಮ್ ಟ್ಯಾಕ್ಸ್, ಸರ್ಕಾರಕ್ಕೆ ಕಟ್ಟೋ ಟ್ಯಾಕ್ಸ್. ಹಾಗಾದ್ರೆ ನೆಕ್ಸ್ಟ್ ಟೈಮ್ ಇಂಟರ್ವ್ಯೂನಲ್ಲಿ ನೀವು ಏನ್ ಮಾಡಬೇಕು? HR ನಿಮ್ಗೆ ಎಷ್ಟು ಪ್ಯಾಕೇಜ್ ಬೇಕು ಅಂತ ಕೇಳಿದಾಗ ಬರೀ CTC ಬಗ್ಗೆ ಮಾತಾಡಬೇಡಿ. ನನ್ಗೆ ಇನ್ ಹ್ಯಾಂಡ್ ಸ್ಯಾಲರಿ ತಿಂಗಳಿಗೆ ಇಷ್ಟು ಬೇಕು ಅಂತ ಸ್ಪಷ್ಟವಾಗಿ ಕೇಳಿ. ವೇರಿಯಬಲ್ ಪೇ ಎಷ್ಟಿದೆ ಅಂತ ಕೇಳಿ. 10 ಲಕ್ಷದಲ್ಲಿ 2 ಲಕ್ಷ ವೇರಿಯಬಲ್ ಇದ್ರೆ ಆ 2 ಲಕ್ಷ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಗ್ಯಾರಂಟಿ ಇರಲ್ಲ. ಆದಷ್ಟು ಫಿಕ್ಸ್ಡ್ ಪೇ ಜಾಸ್ತಿ ಕೇಳಿ. ನೆನ್ಪಿಡಿ, CTC ಅನ್ನೋದು ಬರೀ ನಂಬರ್ಸ್, ಇನ್ ಹ್ಯಾಂಡ್ ಸ್ಯಾಲರಿನೇ ರಿಯಾಲಿಟಿ. ನಿಮ್ಮ ಮೊದಲನೇ ಸಂಬಳ ಎಷ್ಟು ಬಂದಿತ್ತು ನೆನ್ಪಿದ್ಯಾ? ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ಕೆಲ್ಸಕ್ಕೆ ಸೇರ್ತಿದ್ದಾರೋ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಅವರಿಗೂ ಶಾಕ್ ಆಗೋದು ತಪ್ಪಲಿ. ಸಬ್ಸ್ಕ್ರೈಬ್ ಆಗಿ.